ಇನ್ನು ಕಲಬುರಗಿ ಜೈಲು ಅಧೀಕ್ಷಕಿ ಕಾರು ಸ್ಫೋಟಿಸುವ ಬೆದರಿಕೆ ವಿಚಾರ ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಕಾರು ಸ್ಫೋಟಿಸ್ತೀವಿ ಅನ್ನುವಂಥ ಒಂದು ಬೆದರಿಕೆ ಏನು ಹಾಕಲಾಗಿದೆ. ಒಬ್ಬ ಅನಾಮಧೇಯ ವ್ಯಕ್ತಿ ಆಡಿಯೋ ಸಂದೇಶವನ್ನು ಕಳಿಸಿದ್ದಾನೆ. ನಿಜಕ್ಕೂ ಇದೊಂದು ಸೀರಿಯಸ್ ಆದಂಥ ಒಂದು ಮ್ಯಾಟರ್. ಯಾಕಂದರೆ ಒಬ್ಬ ಜೈಲು ಅಧೀಕ್ಷಕಿಯ ಕಾರನ್ನು ಸ್ಫೋಟಗೊಳಿಸ್ತೀನಿ ಅಂತ ಹೇಳಿ ಆತ ಹೇಳ್ತಾನೆ ಅಂತ ಹೇಳಿದ್ರೆ ಸೊ ಆತ ಇನ್ನೆಷ್ಟು ಪ್ರಭಾವಿ ಆಗಿರಬಹುದು ಅಂತೇಳಿ ಆಡಿಯೋ ಸಂದೇಶವನ್ನು ರವಾನೆ ಮಾಡಿದಾನೆ. ಒಬ್ಬ ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಸಂದೇಶವನ್ನು ಕಳಿಸಿದ್ದಾನೆ. ಜೈಲು ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವನ್ನು ಪೊಲೀಸ್ ಇನ್ಸ್ಪೆಕ್ಟರ್. ವಿಷಯ ತಿಳಿದ ತಕ್ಷಣ ಜೈಲು ಮುಖ್ಯ ಅಧೀಕ್ಷಕಿ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ತಮ್ಮ ಡ್ರೈವರ್ಗೆ ಎಲ್ಲೇ CC ಕ್ಯಾಮ್ರಾ ಇರುತ್ತೋ ಅಲ್ಲಿ ಮಾತ್ರ ಕಾರನ್ನು ಪಾರ್ಕಿಂಗ್ ಮಾಡಬೇಕು, CCTV ಕಣ್ಗಾವಲಿನಲ್ಲೇ ಪಾರ್ಕ್ ಮಾಡಬೇಕು ಕಾರನ್ನು ಅನ್ನೋವಂಥ ಒಂದು ಮಾತುಗಳನ್ನು ಕೂಡ ಅನ್ನೋ ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಸೊ ನಿನ್ನೆ ಬೆಳಗ್ಗೆ 9 ಗಂಟೆಗೆ ಕಾರು ಸ್ಫೋಟಿಸುವಂಥದ್ರ ಬಗ್ಗೆ ಒಂದು ಮಾಹಿತಿ ಬಂತು. ಅಂದರೆ ಒಂದು ಅನಾಮಧೇಯ ವ್ಯಕ್ತಿ ಈ ಥರದೊಂದು ಆಡಿಯೋ ಸಂಭಾಷಣೆ ಆಡಿಯೋ ಒಂದು ಕಳಿಸ್ಕೊಟ್ಟಿದ್ದಾನೆ. ಹೀಗಾಗಿ ಕೆಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಅಧೀಕ್ಷಕಿ ಕೂಡ ಹೇಳಿದ್ದಾರೆ. ನಾನು ಯಾವುದೇ ತಂತ್ರಗಾರಿಕೆಗೆ ಹೆದರೋದಿಲ್ಲ, ಏನು ಈ ರೀತಿಯಾಗಿ ಒಂದು ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರೆ ನಾನಂತೂ ಹೆದರೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಮುಖ್ಯ ಅಧೀಕ್ಷಕಿ ಅನಿತಾ ಅವರು ಕೂಡ ಹೇಳಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದರೆ TV9 ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಬಟ್ ಅದು ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅವರು ಅದನ್ನು ತಿಳಿಸಿದ್ದಾರೆ. ವಿ ಶುಡ್ ಬಿ ಕೇರ್ಫುಲ್. ಕನ್ವೆ ಅಂತ ಹೇಳಿದರೆ ನನಗೆ ಹೇಳಿದ್ದಾರೆ, ಅಂದರೆ ನನಗೆ ಹೇಳ್ತಾರೆ ಈ ಥರ ಒಂದು ಸುದ್ದಿ ಇದೆ ಅಂತ ಹೇಳಿಬಿಟ್ಟು ಅದಷ್ಟು ಸರ್ಕಲ್ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಈ ಥರ ಬ್ಲಾಸ್ಟ್ ಮಾಡಿದೆ ಅಂತ ಆ ಥರ ಅಂದರೆ ಆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಕಂಪ್ಲೇಂಟ್ ಮಾಡಲಿಕ್ಕೆ ನನಗೆ ಇನ್ನೂ ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಬಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದರಲ್ಲೂ. ಸೊ ಇದೊಂದು ಇನ್ಫಾರ್ಮೇಷನ್ ಇರೋದ್ರಿಂದ ವಿ ವಿಲ್ ಬಿ ಲಿಟ್ಲ್ ಕಾಶಿಯಸ್. ನಮ್ಮ ವೆಹಿಕಲ್ನ ಇಲ್ಲೇ ನಮ್ಮ CC ಕ್ಯಾಮರಾ ಇದೆ, ಇಲ್ಲೇ ಹಾಕ್ಕೊಳ್ಳೋದಾಗಲಿ ವಿ ವಿಲ್ ಟೇಕ್ ಪ್ರಿಕಾಷನ್ಸ್ ಅಟ್ ಮೈ ಲೆವೆಲ್. ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಬಟ್ ಅದು ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅವರು ಅದನ್ನು ತಿಳಿಸಿದ್ದಾರೆ.